ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿತ್ತು ನಾನು ವ್ಲಾಗ್ಸ್ಗಳನ್ನ ಮಾಡ್ತೇನೆ. ಅದು ಇದು ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟಿದೆ. ಸಂಡೇ ನನ್ನ ಫ್ರೆಂಡ್ದು ಮದುವೆ ಇತ್ತು. ಸೊ ಇದು ಸ್ಯಾಟರ್ಡೇ ನೈಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಟೈಮು 9 ಆಗಿದೆ. ಸೊ ಆವಾಗ ಕಾಲ್ ಮಾಡಿಬಿಟ್ಟು ನೀನು ಇನ್ನೂ ಬಂದೇ ಇಲ್ವಲ್ಲ, ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಬೈದ. ಸೊ ಆವಾಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೆ. ಇನ್ನೇನು ಊಟ ಮಾಡಬೇಕಿತ್ತು ನಾನು ಆ ಟೈಮ್ಗೆ. ಅಷ್ಟೊತ್ತಿಗೆ ಬಾ ಮನೆಗೆ, ಇವಾಗಲೇ ಅರಿಶಿನ ಶಾಸ್ತ್ರ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದೆ. ಇವನೇ ಮದುವೆ ಗಂಡು. ಇನ್ನು ಏನೋ ಪಂಚೆ ಹಾಕ್ಕೊಳ್ದೆ ಹಾಗೆ ಓಡಾಡ್ತಿದ್ದಾನೆ ಶಾರ್ಟ್ಸಲ್ಲಿ. ಇವ್ರ ಪದ್ಧತಿ ನಮ್ಗಳ ಪದ್ಧತಿ ಸ್ವಲ್ಪ ಚೇಂಜ್ ಇದೆ. ಅಂದರೆ ಇವರು ಮಲೆನಾಡು ಸೈಡ್ ಅವರೇ, ಬಟ್ ಏನೋ ಬೇರೆ ಥರ ಮಾಡ್ತಾರೆ, ನಮ್ಮದೇ ಬೇರೆ ಥರ. ಇವ್ರದ್ದು ಅರಿಶಿನ ಶಾಸ್ತ್ರ ಎಲ್ಲ ನೈಟ್ ಫುಲ್ ಇರುತ್ತಂತೆ. ಬಟ್ ನಮ್ದು ಹೆಂಗಿರುತ್ತೆ ಅಂದರೆ ಮಾರ್ನಿಂಗೇ ಮುಗ್ದೋಗ್ಬಿಡುತ್ತೆ ಎಲ್ಲ. ಇವಾಗ ಹಿರಿಯರು ಪೂಜೆ ಮಾಡ್ತಿದ್ದಾರೆ ಅವರು. ಇವ್ರ ಮನೇಲಿ ಏನೇ ಹಬ್ಬ ಆದರೂ ಏನೇ ಫಂಕ್ಷನ್ ಆದರೂ ಫಸ್ಟು ಹಿರಿಯರು ಪೂಜೆ ಮಾಡಿ ಆಮೇಲೆ ಮಾಡ್ತಾರಂತೆ. ಯೂಶ್ವಲಿ ನೈಟ್ ಹೊತ್ತೆಲ್ಲ ನಮ್ಮ ಕಡೆ ಏನೂ ಮಾಡೋದೇ ಇಲ್ಲ, ಅಂದರೆ ಮಲ್ಕೊಂಬಿಟ್ಟಿರ್ತಾರೆ. ಸೊ ಇವ್ರದ್ದು ಶಾಸ್ತ್ರ ಎಲ್ಲ ಬಂದು ನೈಟ್ ಹೊತ್ತೆ. ಸೊ ಮದುವೆ ಇದ್ದಿದ್ದು ಒಂದೇ ದಿವಸ, ಸಂಡೇ ಒಂದೇ ದಿವಸ. ಯೂಶ್ವಲಿ ರಿಸೆಪ್ಷನ್ ನೈಟ್ ಇಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ತಾರಲ್ಲ, ಆ ಥರ ಏನೂ ಮಾಡಿಲ್ಲ. ಸೊ ಆಂಟಿ ಮತ್ತು ರಘು ಅವ್ರ ಅಕ್ಕ ಇಬ್ಬರು ಅಡುಗೆ ಮಾಡಿದರು. ಅಡುಗೆ ಎಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಫುಲ್ಲು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದರು. ಆ್ಯಂಡ್ ಇದೆ ಅರಿಶಿನ ಶಾಸ್ತ್ರಕ್ಕೆ ಬ್ಯಾಕ್ ಡ್ರಾಪ್. ಇದೇನೋ ಅವ್ರದ್ದು ಒಂದು ಪದ್ಧತಿ ಅಂತೆ, ಅದು ಆ ಥರ ಡ್ರಾಯಿಂಗ್ ಮಾಡಿ ಹಾಕೋದು. ಸೊ ಸ್ವಲ್ಪ ಡಿಫ್ರೆಂಟ್, ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಥರ ಅನ್ನಿಸ್ತು ನಮಗೆ ಈ ಒಂದು ಮದುವೆ ರಿಚುವಲ್ ಎಲ್ಲ. ಇವನೇ ಮದುವೆ ಗಂಡು. ಇವಾಗ ಪಂಚೆ ಹಾಕ್ಕೊಂಡು ರೆಡಿಯಾಗಿ ಇದ್ದಾನೆ, ದೇವ್ರ ಪೂಜೆ ಮಾಡ್ತಿದ್ದಾನೆ. ಪ್ಲಸ್ ಏನು ಅಂದರೆ ಹಿರಿಯರ ಪೂಜೆ ಎರಡೂ ಮಾಡಿ ಮಿಕ್ಕಿದ್ದು ಮುಂದಿನ ಶಾಸ್ತ್ರ ಊಟ ಎಲ್ಲ ಆದಮೇಲೆ ಅರಿಶಿನ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವ್ರ ಮನೇಲಿ. ಈ ವ್ಲಾಗನ್ನ ಅಂದರೆ ಇವ್ರ ಮನೇಲಿ ಯಾವ್ಯಾವ ಥರ ರಿಚುವಲ್ ಮಾಡ್ತಾರೆ ಇವರು ಮದುವೆ ಟೈಮಲ್ಲಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸಿನ್ಸ್ ಇವನು ಹುಡುಗ ಆಗಿರೋದ್ರಿಂದ ಏನು ಅಂದರೆ ಹುಡುಗನ ಮನೆ ಕಡೆ ಜಾಸ್ತಿ ಶಾಸ್ತ್ರ ಅಥವಾ ತುಂಬ ಫಾರ್ಮಾಲಿಟೀಸ್ ಕಮ್ಮಿ ಇರುತ್ತೆ ಹುಡುಗನ ಮನೆ ಕಡೆ ಬಂದರೆ. ಕಂಪೇರ್ ಟು ಹೆಣ್ಣಿನ ಮನೆ ಕಡೆನೇ ಸ್ವಲ್ಪ ಜಾಸ್ತಿ ಇರುತ್ತೆ ಎಲ್ಲದೂ. ಸೊ ಇವಾಗ ಹಿರಿಯರ ಪೂಜೆ ಆದಮೇಲೆ ಊಟಕ್ಕೆ ಆಂಟಿ ಅಡುಗೆ ಎಲ್ಲ ತುಂಬ ಯಮ್ಮಿಯಾಗಿ ಮಾಡಿದರು. ಲಿಟ್ರಲಿ ಟೇಸ್ಟ್ ಅಂತೂ ತುಂಬಾ ನೆಕ್ಸ್ಟ್ ಲೆವೆಲ್ಲು. ನಮಗೆ ತಂದುಕೊಡ್ತಾ ಇದ್ದ ರಘು ಯಾವಾಗ್ಲೂ ಲೈಕ್ ಫಿಶ್ ಸಾಂಬಾರು, ಆಮೇಲೆ ಕ್ರ್ಯಾಬು, ಈ ಥರದನ್ನೆಲ್ಲ ತಂದುಕೊಡ್ತಿದ್ದ. ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಫಿಶ್ಶು, ಸೀ ಫುಡ್ ಡಿಶಸ್ ಎಲ್ಲನೂ. ನನಗೆ ಲಿಟ್ರಲಿ ನೆನೆಸ್ಕೊಂಡ್ರೆ ಬಾಯಲ್ಲಿ ಇವಾಗಲೂ ನೀರು ಬರುತ್ತೆ. ಆಮೇಲೆ ಉಪ್ಪಿನಕಾಯಿ ಮಾಡಿದರು ಆಂಟಿ, ನೆಕ್ಸ್ಟ್ ಲೆವೆಲಲ್ಲಿತ್ತು. ಮದುವೆ ಮನೆಗೆ ಅಂತ ಮಾಡಿರೋದ್ರಿಂದ ಕೇಳಿಲ್ಲ, ಅದರ್ವೈಸ್ ನಾನು ಕೇಳ್ಬಿಟ್ಟು ಇಸ್ಕೊಂಡು ಹೋಗ್ಬಿಡೋಣ ಅನ್ನೋಷ್ಟು ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಸ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು ಆಂಟಿ. ಆ್ಯಂಡ್ ನಾವು ಪಿ ಜಿಯಲ್ಲಿ ನಮಗೋಸ್ಕರ ಅಕ್ಕಿ ಕಡುಬು, ಆಮೇಲೆ ಫಿಶ್ ಸಾಂಬಾರು, ಮತ್ತಿ ಫಿಶ್ದು ಸಾಂಬಾರು, ಆಮೇಲೆ ಕ್ರ್ಯಾಬ್ ಫ್ರೈ, ಈ ಥರದನ್ನೆಲ್ಲ ಮಾಡಿಕೊಡ್ತಾಯಿದ್ರು ಆಂಟಿ. ಆ್ಯಂಡ್ ತೊಗೊಂಡು ಬಂದು ಕೊಡ್ತಿದ್ದ ನಮಗೆ. ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು ನನಗೆ. ನನ್ನ ಫ್ರೆಂಡ್ ವಿದ್ಯಾ ಹಂಗೆ ಮತ್ತು ನನಗೆ ತಂದು ಕೊಡ್ತಿದ್ದ. ಅವಳು ಸೀ ಫುಡ್ ಅಷ್ಟು ಚೆನ್ನಾಗಿ ಅವಳಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ಕಂಪ್ಲೀಟಾಗಿ ಇಬ್ರಿಗೆ ತಂದಿದ್ದನ್ನು ನಾನು ಒಬ್ಬಳೇ ತಿಂತಾಯಿದ್ದೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಆಂಟಿ ಒಂದು ಕೈ ರುಚಿ. ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಇವರು ಏನು ಅಂದರೆ ಕೆಳಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಏನೋ ಚಾಪೆ ಎಲ್ಲ ಇಟ್ಕೊಂಡು ಅದರಲ್ಲೂ ಒಂದಷ್ಟು ಶಾಸ್ತ್ರ ಮಾಡ್ತಾರೆ. ನೋಡಿ ಅಟ್ಯಾಚ್ ಮಾಡಿದ್ದೀನಿ ನಾನು. ಇದೆಲ್ಲ ಒಂದು ಹೊಸ ಥರ ಒಂದು ಇದು ಅನ್ನಿಸ್ತು ನನಗೆ, ಅಂದರೆ ಹೊಸ ಥರದ ಒಂದು ಪದ್ಧತಿ ಅಂತಲೇ ಅನ್ನಿಸ್ತು. ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋಗಳನ್ನ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ ವೀಡಿಯೋಸು. ಅದಾದಮೇಲೆ ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕಾಗಿ ಬಂತು. ಬಿಕಾಸ್ ಟೈಮ್ ಆಗ 1 ಆಗಿತ್ತು. ಮನೆಗೆ ಹೋಗಿ ಮತ್ತು ನೆಕ್ಸ್ಟ್ ಡೇಗೂ ಬೇಗ ಬಾ ಅಂತ ಹೇಳಿದ್ದ. ಸೊ ಹಾಗಾಗಿ ಮಲ್ಕೊಳ್ಳೋದೇ ಇಷ್ಟು ಲೇಟು, ಮತ್ತು ಬೆಳಿಗ್ಗೆ ಇನ್ನೆಷ್ಟು ಬೇಗ ಎದ್ದೇಳೋಕ್ಕಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಊಟ ಮಾಡಿಕೊಂಡು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀನಿ. ಆ್ಯಂಡ್ ನೋಡಿ ಇವಾಗ ಹೇಗೆ ಏನೇನು ಅಂತ ಅಂದ್ಬಿಟ್ಟು ನಾನು ಅಟ್ಯಾಚ್ ಮಾಡಿರ್ತೀನಿ, ಮತ್ತು ಸಿಗ್ತೀನಿ ನಿಮಗೆ.
I begin to I begin to ಇನ್ನೂ ಒಂದು 2-3 ಶಾಸ್ತ್ರಗಳಿದ್ದಾವೆ. ಅದು ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ರಘು ಫ್ರೆಶ್ ಆಗಿ ಬರಬೇಕು. ಆಮೇಲೆ ಅರಿಶಿನ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟಿದ್ವಿ ಅಲ್ವಾ, ಅವನು ಅದೆಲ್ಲ ಹೋಗೋ ತನಕ ಸ್ನಾನ ಮಾಡ್ಕೊಂಡು ಅವ್ನು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಈಗ ಟೈಮ್ ಆಲ್ಮೋಸ್ಟ್ 12:30 1 o'clock ಹತ್ತತ್ರ ಆಗಿತ್ತು. ಸೊ ಇವಾಗ ಹೊರಟ್ರೆ ಬೆಟರ್ ಅಂತ ಅಂದ್ಬಿಟ್ಟು ಎಲ್ಲ ಶಾಸ್ತ್ರಗಳಿಗೂ ಉಳ್ಕೊಳ್ಳೋದಕ್ಕಾಗಿಲ್ಲ. ಸೊ ಹಾಗಾಗಿ ಹೊರಟ್ಬಿಟ್ಟು ಈಗ ಟೈಮು ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ನಾನು ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮುಹೂರ್ತ ಇದ್ದಿದ್ದು 10 ಗಂಟೆಯಿಂದ 10:30 ತನಕ. ಸೊ ಹೆಣ್ಣಿನ ಮನೆ ಕಡೆಯವ್ರು ಮದುವೆ ಮಾಡಿಕೊಡ್ತಿರೋದ್ರಿಂದ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಗಾಡಿ ಪೂಜೆ ಎಲ್ಲ ಮಾಡಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಎಲ್ಲಿಗೆ ಮದುವೆ ಚೌಟ್ರಿಗೆ. ಈ ಥರ ನೋಡೋದೇ ಒಂಥರ ಮಜಾ ಆಗ್ತದೆ. ನಮ್ಮ ರಘುನ ಯಾವಾಗಲೂ ನಾವು ಈ ಥರ ಡ್ರೆಸ್ಗಳಲ್ಲಿ ನೋಡೇ ಇಲ್ಲ. ಆ್ಯಂಡ್ ನನಗೆ ಅವ್ನ ಫ್ರೆಂಡ್ ಮದುವೆ ಅಂತ ನಂಗೆ ಅನಿಸಿಲ್ಲ ಕಂಪ್ಲೀಟ್ಲಿ. ಅವನು ನನಗೆ ಯಾವತ್ತೂ ಫ್ರೆಂಡ್ ಥರ ಅಂತೂ ಇರಲಿಲ್ಲ. ಈಸ್ ಲೈಕ್ ಮೈ ಬ್ರದರ್ ಅಥವಾ ಈಸ್ ಲೈಕ್ ಮೈ ಫ್ಯಾಮಿಲಿ ಥರನೇ ಇದ್ದಿದ್ದು. ನನ್ನ ಒಂದು ಹ್ಯಾಡ್ ಟೈಮ್ಸಲ್ಲಿ, ನನ್ನ ಒಂದು ಬ್ಯಾಡ್ ಟೈಮ್ಸಲ್ಲಿ ನನ್ನ ತಮ್ಮ ಊರಲ್ಲಿರ್ತಿದ್ದ. ಸೊ ನನ್ನ ಒಂದು ಎಲ್ಲ ಫೇಸಲ್ಲೂ ನನ್ನ ಜೊತೆಗೆ ಇದ್ದಿದ್ದು, ನನ್ನ ಒಂದು ಹ್ಯಾಡ್ ಟೈಮಲ್ಲಿ ನನಗೆಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡಿದ್ದು ಅಂದರೆ ರಘು. ಆ್ಯಂಡ್ ನನ್ನ ಫ್ರೆಂಡ್ ವಿದ್ಯಾ ಅಂತಲೂ ಇದ್ದಾಳೆ. ಅವಳು ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿಲ್ಲ, ಶಿ ಈಸ್ ಔಟ್ ಆಫ್ ಬ್ಯಾಂಗ್ಳೂರ್, ಅಂದರೆ ದುಬೈಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಸೊ ಅವಳು ಕೂಡ ಮೆಸೇಜ್ ಮಾಡಿದ್ಲು, ನನಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಮದುವೆಯಲ್ಲಿ ಲಿಟ್ರಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮದುವೆ. ಬಿಕಾಸ್ ನನ್ನ ಫ್ರೆಂಡ್ಸೇ ಮೇಯ್ನಾಗಿ ಓಡಾಡಿ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ. ಇವರೇ ರಘು ಆಗಿರ್ಬೋದು, ಇನ್ನೊಬ್ಬ ಇದ್ದಾನೆ ಬಿಶ್ವಜಿತ್, ಆಮೇಲೆ ವಿದ್ಯಾ, ಇವರೇ ತುಂಬ ಮೇನ್ ರೋಲ್ ನನ್ನ ಮದುವೆಯಲ್ಲಿ. ಸೊ ಹಾಗಾಗಿ ಅವಳು ಮಿಸ್ ಮಾಡಿಕೊಂಡು ಮೆಸೇಜ್ ಮಾಡ್ತಿದ್ಲು, ನಾನು ಮಿಸ್ ಮಾಡ್ಕೊತಾ ಇದ್ದೀನಿ, ನಾನು ಇರಬೇಕಿತ್ತು, ನಿನ್ನ ಮದುವೆನೇ ಲಾಸ್ಟು. ಆ್ಯಂಡ್ ಅವಳದು ಮದುವೆ ಆಗಿನೇ ಅವಳು ಹಸ್ಬೆಂಡ್ ಜೊತೆಗೆ ದುಬೈಗೆ ಹೋಗಿದ್ದಾಳೆ. ಇಟ್ಸ್ ಲೈಕ್ ಅವಳ ಮದುವೆ ಟೈಮಲ್ಲಿ ನಾನು ಕ್ಯಾರಿಯಿಂಗ್ ಇದ್ದೆ, ಪ್ಲಸ್ ಕೋವಿಡ್ ಕೂಡ ಇತ್ತು. ನಾನು ಊರಲ್ಲಿದ್ದೆ. ಸೊ 7 months ಇತ್ತು, ಟ್ರಾವೆಲ್ ಮಾಡಬೇಡ ಇವಾಗ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಅವಳ ಮದುವೆಗೂ ನಾನು ಹೋಗೋಕ್ಕಾಗಿಲ್ಲ. ಇವನ ಮದುವೆಯಲ್ಲಿ ಓಡಾಡಿದ್ದಂಥ ಖುಷಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ. ರಘು ಅವರ ಅಪ್ಪ ಅಮ್ಮ ಇಬ್ಬರು ತುಂಬ ಗ್ರ್ಯಾಟಿಟ್ಯೂಡ್ ನನಗೆ ಹೇಳ್ತಿದ್ರು. ತುಂಬ ನೆನ್ನೆ ರಾತ್ರಿ ಎಲ್ಲ ಇದ್ರಿ, ಮಗಳಿದ್ಲು, ಹಂಗಾದ್ರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು, ಹಂಗೆ ಅಂತ ಹೇಳ್ತಿದ್ರು. ಸೊ ನಾನು ಆಂಟಿಗೆ ಹೇಳಿದೆ, ಆಂಟಿ ನಾನು ಇವಾಗ ಏನು ಮಾಡಿದ್ದೀನೋ ಅದು 1% ಇಲ್ಲ. ರಘು ನನಗೆ ಇಷ್ಟು ವರ್ಷ 1000 ಪಾಲಷ್ಟು ಹೆಲ್ಪ್ ಆಗಿರ್ಬೋದು. ಆಮೇಲೆ ನನ್ನನ್ನು ನೋಡ್ಕೊಂಡಿದ್ದಾನೆ ಎಲ್ಲ ಥರದಲ್ಲೂ.
ಅಥವಾ ಎಲ್ಲ ಟೈಮಲ್ಲೂ. ಸೊ ನಾವು ಮಾಡಿರೋದೇ ಕಮ್ಮಿ ಈ ರಘುಗೋಸ್ಕರ ಅಂತಲೇ ಅಂದೆ. ಆಂಟಿ ನಮ್ಗೆ ನೀವು ಅಂದರೆ ನಿಮ್ಮನ್ನೆಲ್ಲ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಲೇಟಾಗೋಯ್ತಲ್ಲಮ್ಮ, ಸೊ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್, ಡಿಸ್ಟರ್ಬ್ ಎಲ್ಲ ಆಯಿತು ಅನಿಸುತ್ತೆ ನಿಮಗೆ ನಮ್ಮಿಂದ ಅಂತೆಲ್ಲ ಅಂದ್ಬಿಟ್ಟು ಅವ್ರ ಗ್ರ್ಯಾಟಿಟ್ಯೂಡ್ ನಮಗೆ ಹೇಳ್ತಿದ್ರು. ಬಟ್ ಏನಂದರೆ ಈಸ್ ಮೈ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಆ್ಯಂಡ್ ಈಸ್ ಮೈ ಬ್ರದರ್ ಅಂತಲೇ ಹೇಳ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಇಬ್ಬರು ಪೇರು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಯೂಟಾಗಿದೆ. ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ, ನೀವು ಅಂದ್ಕೊಂಡಿದ್ದೆಲ್ಲ ಸಿಗಲಿ ನಿಮಗೆ ಅಂತ ನಾನು ಇವತ್ತಿನ ಈ ವ್ಲಾಗಲ್ಲಿ ಹೇಳ್ತಿದ್ದೀನಿ ನಿಮಗೋಸ್ಕರ. ಈ ಮದುವೆ ಮುಗಿಸ್ಕೊಂಡು ಇವತ್ತೇ ಆ್ಯಕ್ಚುಲಿ ಸಂಡೇನೇ ಮೇಘರಾಜ್ ಅವ್ರ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವರ ಹೌಸ್ ವಾರ್ಮಿಂಗ್ ಇದೆ. ಇವತ್ತೇನೋ ಸ್ವಲ್ಪ ಆಸ್ಪಿಷಿಯಸ್ ಡೇ ಅಂತ ಅಂದ್ಬಿಟ್ಟು ತುಂಬ ಫಂಕ್ಷನ್ಸ್ಗಳು ಇವತ್ತೇ ಇಟ್ಕೊಂಡಿದ್ರು ಹೇಳಬೇಕು ಅಂದರೆ. ಸೊ ನಾವು ಇಲ್ಲಿ ಮದುವೆ ಮುಗಿಸ್ಕೊಂಡು ವಿ ಹ್ಯಾವ್ ಟು ಟ್ರಾವೆಲ್ ಫಾರ್ ಮೈಸೂರು. ಸೊ ಇಲ್ಲೂ ಅಷ್ಟೇ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನಮ್ದು ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿನ್ಸ್ ಮದುವೆ ಆದಮೇಲೆ ಹುಡುಗಿರನ್ನ ಕರ್ಕೊಂಡು ಹೋಗೋದು ಒಂದೇ ಒಂದಿರುತ್ತೆ, ಬಿಟ್ಟರೆ ತುಂಬ ಮೇಜರಾಗಿ ಏನು ಗಂಡಿನ ಮನೆ ಕಡೆ ಕೆಲಸ ಅಂತ ಏನೂ ಬರೋದಿಲ್ಲ. ಸೊ ಹಾಗಾಗಿ ನಾವೇನು ಅಂದ್ಕೊಂಡೆ ಅಂದರೆ ದಾರೆ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಪಟ್ಟಂತ ಹೊರಟೋಣ ಅಂತ ಅಂದ್ಕೊಂಡೆ. ರಿಸೆಪ್ಷನ್ ಲುಕ್ಕಲ್ಲೂ ಇಬ್ಬರು ತುಂಬ ಪ್ರಿಟಿಯಾಗಿ ಕಾಣಿಸಿದ್ರು ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸಿದ್ರು. ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆದಷ್ಟು ವ್ಯೂಸ್ ಆ್ಯಂಡ್ ರೀಚ್ ಬರೋ ಥರ ವ್ಲಾಗ್ಸ್ಗಳನ್ನು ನೋಡಿ ಆ್ಯಂಡ್ ಶೇರ್ ಮಾಡಿ. ಬಟ್ 1 ಇಯರಲ್ಲಿ ನಾನು ಅಂದ್ಕೊಂಡೇ ಇರೋ ರೀಚ್ ನನಗೆ ಸಿಕ್ಕಿದೆ. ಫಾರ್ ದ್ಯಾಟ್ ಐ ಆಮ್ ಸೋ ಹ್ಯಾಪಿ. ಇನ್ನು ಮುಂದೆ ಹೋಗ್ತಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಕೂಡ ಬರಬೇಕು ಅಂತಂದರೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್. I begin to You're mine for sure.